ಅವರಿಗೆ ಓದೋಕೆ ಬರುತ್ತಾ? ಟೇಪ್ ಹಿಡ್ಕೊಂಡು ಭೂಮಿ ನುಂಗೋರು ಡಿಕೆ ಸುರೇಶ್. ಎಚ್ಸಿ ಬಾಲಕೃಷ್ಣಗೆ ಎಚ್ಡಿಕೆ ತಿರುಗೇಟನ್ನ ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದಿದ್ದಾರೆ. ನಾನು ಕೈ ಮುಗಿಯೋದು ಸಂಸ್ಕೃತಿಯ ಬೃಂದಾವನಕ್ಕೆ, ಅವರು ಕೈ ಮುಗಿಯೋದು ಸೂಟ್ಕೇಸ್ ಬೃಂದಾವನಕ್ಕೆ. ಸಿಕ್ಕ ಭೂಮಿಯನ್ನ ಲಪಟಾಯಿಸಿ ಬೃಂದಾವನ ಕಟ್ಟಿಲ್ವಾ? ಟೇಪ್ ಹಿಡ್ಕೊಂಡು ಭೂಮಿ ದೋಖ ಮಾಡೋರು ಅವರು. ಆಗಿನಿಂದಲೂ ಅನಧಿಕೃತವಾಗಿ ಟೋಲ್ ಸಂಗ್ರಹ ಮಾಡ್ತಿದ್ದಾರೆ. ಈಗ ಕುಮಾರಸ್ವಾಮಿ ಕೇಂದ್ರದಲ್ಲಿ ಟೋಲ್ ನಿಲ್ಲಿಸಲಿ ಅಂತ ಹೇಳ್ತಾರೆ. ಅವರಿಗೆ ಓದಕ್ಕೆ ಬರುತ್ತಾ? ಸಬ್ಜೆಕ್ಟ್ ಗೊತ್ತಿದ್ಯಾ ಅವರಿಗೆ? ಅದು ಕರ್ನಾಟಕ ರಾಜ್ಯದ ರಸ್ತೆ, ನ್ಯಾಷನಲ್ ಹೈವೇಯದ್ದಲ್ಲ. ನೈಸ್ ಟೋಲ್ ಕಲೆಕ್ಟ್ ಮಾಡ್ತಿರೋದೇ ಅಕ್ರಮ ಎಂದು ಎಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಕರ್ನಾಟಕ ರಾಜ್ಯದ ರಸ್ತೆ, ನ್ಯಾಷನಲ್ ಹೈವೇ ಅಲ್ಲ. ಟೋಲ್ ಕಲೆಕ್ಟ್ ಮಾಡ್ತಿರೋದೇ ಅಕ್ರಮ ಅಂತ ಎಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಇಬ್ಬರು ಮಹಾನ್ ಅಭಿವೃದ್ಧಿ ಅಧಿಕಾರರು, ಅವರಿಬ್ಬರು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೀನಿ. ನೈಸ್ ರಸ್ತೆಯ ಟೋಲ್ ವಿಷಯದಲ್ಲಿ ಎಂಥದ್ದು ಬೃಂದಾವನ ಏನೇನು ಹೇಳ್ಕೊಂಡವ್ರೆ. ನಾವು ಯಾವ ಬೃಂದಾವನಕ್ಕೂ ಕೈ ಮುಗಿತೀವಿ, ಅದು ಬೇರೆ ಬೃಂದಾವನ. ಅವ್ರದ್ದ ಇದೆಯಲ್ಲ ಬೃಂದಾವನಗಳು. ದಿನ ಸೂಟ್ಕೇಸ್ ಹಿಡ್ಕೊಂಬರೋರನ್ನ ಎಲ್ಲೆಲ್ಲಿ ಭೂಮಿ ಸಿಗ್ತದೆ ಅಂತ ಹೇಳಿ ಲಪಟಾಯಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಬೃಂದಾವನ ಕಟ್ಟಿಲ್ಲ ನಾವು. ನಮ್ಮ ಸಂಸ್ಕೃತಿಯ ಬೃಂದಾವನ ಕಟ್ಟಿ ಪೂಜೆ ಮಾಡೋರು ನಾವು. ಕಾರ್ಯಕರ್ತರನ್ನ ಸುಮ್ಮನೆ ಎತ್ಕಟ್ಟಿ ಅಭಿವೃದ್ಧಿಗೆ ವಿರೋಧ ಮಾಡೋರಲ್ಲ ನಾವು. ಅವರನ್ನು ಹೇಳ್ಕೊಂಡವ್ರೊಡನೆ ಅಧಿಕಾರ ಮಹಾನುಭಾವ. ಯಾವ ನೈಸ್ ರಸ್ತೆನಲ್ಲಿ ರೈತರ ಭೂಮಿನ 20 ವರ್ಷದಿಂದ ಅಕ್ವೈರ್ ಮಾಡಿ ದುಡ್ಡು ಕೊಡದೆ 20 ವರ್ಷ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಓದಕ್ಕೆ ಬರುತ್ತೆ ಅವಕ್ಕೇನಿದ್ರು ಟೇಪು ಎಲ್ಲಿ ಭೂಮಿ ದೋಖ ಹಾಕ್ಬೋದು ಅನ್ನೋದು ಲೆಕ್ಕಾಚಾರ ಮಾಡೋದು. 20 ವರ್ಷದಿಂದ ರೈತರ ಭೂಮಿನ ವಶಪಡಿಸ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತವರು ದುಡ್ಡು ಕೊಟ್ಟಿಲ್ಲ. ಆ ಟೋಲ್ನ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ ದುಡ್ಡು ಲವತಾ ಇದ್ದಾರೆ. ಅದೆಂಥದ್ದು ಪಾಪ ಇಲ್ಲಿ ಹೇಳ್ತಾನೆ, ಇಲ್ಲಿ ಏನೋ ಶಾಸಕ ಅವನಲ್ಲ ಮಂತ್ರಿ ಮಾಡಿಬಿಟ್ಟವ್ರೆ. ಇದೆಂಥದ್ದು ಕುಮಾರಸ್ವಾಮಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಕೊಟ್ಬಿಟ್ಟು ಟೋಲ್ ನಿಲ್ಲಿಸ್ಬೇಕಂತೆ. ಬೇರೆದ್ರು ಗೊತ್ತಿದೆಯಾ? ಓದ್ತಾರ? ಸಬ್ಜೆಕ್ಟ್ ಗೊತ್ತಿದೆಯಾ? ಆ ರಸ್ತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ರಸ್ತೆ, ಅದು ನ್ಯಾಷನಲ್ ಹೈವೇಗೆ ಸೇರಿರೋ ರಸ್ತೆ ಅಲ್ಲ ಅದು. ಇಲ್ಲಿ ಆ ಟೋಲ್ನ ಇಲ್ಲಿವರೆಗೆ ಕಲೆಕ್ಟ್ ಮಾಡಿರೋದೇ ದೊಡ್ಡ ಅಕ್ರಮ. ಡೇ ಒನ್ನಿಂದ ಕಲೆಕ್ಟ್ ಮಾಡಿರೋದೆ. 2016ರಲ್ಲಿ ಇದೇ ಜಯಚಂದ್ರ ಅವ್ರನ್ನ ಸದನ ಸಮಿತಿ ಅಧ್ಯಕ್ಷರು ಮಾಡಿ ರಿಪೋರ್ಟ್ ಕೊಟ್ರಲ್ಲ. ಏನು ಕೊಟ್ಟಿದ್ದಾರೆ ರಿಪೋರ್ಟು? ಸ್ವಲ್ಪ ಟೈಮ್ ಇದ್ರೂ ಓದಿ ಏನಿದೆ ಅಂತೇಳಿ. ಅವತ್ತೇ ಹೇಳಿದ್ದಾರೆ ಆ ಟೋಲ್ನ ಕಲೆಕ್ಷನ್ ಇಲ್ಲಿವರೆಗೆ ಕಲೆಕ್ಷನ್ ಮಾಡಿದ್ರೆ ಸರ್ಕಾರ ವಸೂಲಿ ಮಾಡಬೇಕು, ಟೋಲ್ ಕಲೆಕ್ಷನ್ ನಿಲ್ಲಿಸಬೇಕು ಅಂತ 16ರಲ್ಲಿ ಕೊಟ್ಟರು. ಸದನ ಸಮಿತಿ ರಿಪೋರ್ಟು ಇವತ್ತವರೆಗೆ ಇಂಪ್ಲಿಮೆಂಟ್ ಮಾಡಲಿಲ್ಲ. ಮೊನ್ನೆ 27ನೇ ತಾರೀಕು ಜುಲೈ ತಿಂಗಳು ಒಂದು ಆದೇಶ ಬಂದಿದೆ ಸುಪ್ರೀಂ ಹೈಕೋರ್ಟಿಂದ, ಡಬಲ್ ಬೆಂಚಲ್ಲಿ. ಇಲ್ಲಿವರೆಗೆ ಮಾಡಿರ್ತಕ್ಕಂಥದ್ದು ಎಲ್ಲ ಅಕ್ರಮ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಹಗರಣ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಮೇಲೆ ಸರ್ಕಾರ ತಕ್ಷಣ ಕ್ರಮ ತೆಗೆದುಕೋಬೇಕು. ಟೋಲ್ನ ವಸೂಲಿ ಮಾಡ್ತಿರೋದು ನಿಲ್ಲಿಸಬೇಕು. ಇನ್ನು ಏನು ಮಾಡ್ತಿದೆ ಸರ್ಕಾರ ಅಂತ ಹೇಳಿ ತೀರ್ಪು ಕೊಟ್ಟಿರೋದಲ್ಲಿ
ಇಬ್ರು ಮಹಾನುಭಾವರು ಪಾಪ ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಸ್ವಲ್ಪ ತಿಳ್ಕೊಳಕ್ ಹೇಳಿ ಗೊತ್ತಿಲ್ಲದೆ ಇದ್ರೆ. ಜೆಡಿಎಸ್ ಕಾರ್ಯಕರ್ತರ ಎತ್ತಿ ಕಟ್ಟುವ ಕೆಲಸ ಮಾಡ್ತಾ ಇದ್ದೀರಾ? ಎತ್ಕಟ್ಟು JDS ಕಾರ್ಯಕರ್ತರ ಅಲ್ಲ, ಇಡೀ ರಾಜ್ಯದ ಜನನೇ ಎತ್ಕಟ್ಟಬೇಕಾಗಿದೆ. ಇಂಥ ದೊಡ್ಡ ಹಗರಣ